ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಮಾತನಾಡುವಂಥದ್ದು ತ್ರಯೇಕತ್ವ. ಯಾವುದು? ತ್ರಯೇಕತ್ವ. ಈ ತ್ರಯೇಕತ್ವದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಕೇಳಿಸ್ಕೊಳ್ಳೋಣ, ಈ ತ್ರಯೇಕತ್ವ ಅಂದರೆ ಏನು, ಯಾಕೆ ನಾನು ಇದನ್ನು ಆರಿಸ್ಕೊಂಡೆ ಅಂತ ಹೇಳಿದ್ರೆ, ನಮ್ಮ ಸಭೆಯಲ್ಲೇ ಇವತ್ತು ಕೂಡ ನಮ್ಮ ಕೆಲವು ಮಕ್ಕಳು ಪ್ರೇಯರ್ ಮಾಡೋದನ್ನು ನಾನು ನೋಡಿದ್ದೀನಿ. ನನ್ನ ಜೊತೆ ಈಗ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಬೇಡಿ, ಗಮನಿಸಲಿ. ತ್ರಯೇಕತ್ವದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇದೆ. ಇವತ್ತು ಎಷ್ಟೋ ಪಂಗಡಗಳು ಪ್ರಾರಂಭ ಆಗಿದೆ. ಜೀಸಸ್ ಓನ್ಲಿ ಕೇಳಿಸ್ಕೊಂಡಿದ್ದೀರಾ? ಯೇಸು ಮಾತ್ರ ದೇವರು ಅನ್ನುವಂಥ ಸಂಸ್ಥೆ ಇದೆ. ಯಾರು ಮಾತ್ರ ದೇವರು? ಯೇಸು ಮಾತ್ರ ಅಂತೇಳಿ. ಯೆಹೋವ ವಿಟ್ನೆಸ್ ಅಂತ ಇದೆ, ಯೆಹೋವನ ಸಾಕ್ಷಿಗಳು ಅಂತ, ಅಂದರೆ ಯೆಹೋವ ಒಬ್ಬನೇ ದೇವರು ಅಂತ ಸಭೆ ಇದೆ. ಯೇಸು ಸ್ವಾಮಿಯನ್ನು ತಂದೆಯನ್ನು ನಂಬ್ತೀವಿ, ಪವಿತ್ರಾತ್ಮ ಈ ದಿನಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳುವಂತಹ ಸಭೆಗಳಿವೆ. ಪವಿತ್ರಾತ್ಮ, ವರಗಳು, ಅನ್ಯ ಭಾಷೆ ಯಾವುದೂ ಇಲ್ಲ ಅಂತ ಹೇಳುವಂಥ ಸಭೆಗಳಿವೆ. ಆದರೆ ಸತ್ಯವೇದ ಇದೆಲ್ಲವನ್ನು ಏನನ್ನು ನಮ್ಗೆ ಹೇಳ್ಕೊಡ್ತದೆ, ಎಲ್ಲವನ್ನ ಅರ್ಥೈಸುವ ಹಾಗೆ. ಸತ್ಯವೇದದಲ್ಲಿ ನಾವು ಧ್ಯಾನಿಸೋ ಪ್ರಕಾರ ಎಲ್ಲವೂ ಒಂದೇ ರೀತಿಲಿಲ್ಲ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತಲೇ ಸತ್ಯವೇದಗಳು, ಹೌದಾ? ಒಂದೇ ಕಡೆಯಿಂದ ನಮ್ಗೆ ಕೊಟ್ಬಿಟ್ಟಿದ್ರೆ ಎಲ್ಲ ಟೆಕ್ಸ್ಟ್ ಬುಕ್ನ ನಾವು ಹೆಂಗೆ ಒಂದ್ಸಲ ಓದಿ ತಿಳ್ಕೊಂಡು ಮುಗಿಸ್ಬಿಡ್ತೀವಿ, ಆ ಥರ ಹಾಕ್ಬಿಡ್ತಿರ್ತೀವಿ. ಆ ರೀತಿ ವಿವರವಾಗಿ ವಿಶೇಷವಾದ ರೀತಿಯಲ್ಲಿ ನಮ್ಮ ಗ್ರಹಿಕೆಗೆ ನಿಲುಕದ ಹಾಗಿರುವಂಥದ್ದನ್ನೇ ಸತ್ಯವೇದ ಅಂತ ಕರೆಯಲಾಗಿದೆ. ಆದ್ದರಿಂದ ಈ ತ್ರಯೇಕತ್ವದ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಸತ್ಯವೇದದಲ್ಲಿ ತ್ರಯೇಕತ್ವ ಅನ್ನೋ ವರ್ಡ್, ಆ ಅಕ್ಷರ, ಆ ಹೆಸರು ಇಲ್ಲ. ತ್ರಯೇಕತ್ವ ಅನ್ನೋ ಬೈಬಲಲ್ಲಿ ಇಲ್ಲ. ಅದರಲ್ಲೂ ನಮ್ಮ ಸಭೆಯ ಕೆಲವು ಜನರು ನಾನು ಪ್ರಾರ್ಥನೆ ಮಾಡೋದು ನೋಡಿದ್ದೇನೆ. ಪ್ರಾರ್ಥನೆ ಮಾಡಿ ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಮುಗಿಸುವಂಥವ್ರಿಲ್ಲ. ಇನ್ನು ಕೆಲವರು ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಪರಲೋಕದ ತಂದೆ ಅಂತ ಸ್ಟಾರ್ಟ್ ಮಾಡಿ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಮುಗಿಸೋದಿಲ್ಲ. ನಿನ್ನ ನಾಮ, ಯಾರ ನಾಮ? ನಿನ್ನ ನಾಮದಲ್ಲಿ ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ. ಅವ್ರ ಕಾನ್ಸೆಪ್ಟ್ ಇದೆ, ನಾನು ಯೇಸು ಸ್ವಾಮಿ ಸಲ ಪ್ರೇಯರ್ ಮಾಡ್ತೀನಿ, ನಿನ್ನ ನಾಮ ಅಂತ ಹೇಳ್ತಾರೆ. ದಟ್ಸ್ ರಾಂಗ್. ಬಟ್ ಬೈಬಲ್ ಹೇಳ್ತದೆ ಯೇಸುವಿನ ನಾಮದಲ್ಲಿಯೇ ನಾವೇನು ಮಾಡಬೇಕು? ಎಲ್ಲರ ಜೊತೆ ಇದ್ರಲ್ವಾ? ಯಾರ ಹೆಸರನ್ನು ಪ್ರೇಯರ್ ಮಾಡಬೇಕು? ಸೈತಾನನನ್ನು, ದೆವ್ವವನ್ನು ನಿನ್ನ ನಾಮದಲ್ಲಿ ಹೇಳ್ತೀನಿ ಅಂತ ಹೋದ ಹೋಗಲ್ಲ. ಯಾರ ಹೆಸರಲ್ಲಿ ಹೋಗೋದು? ಯೇಸುವಿನ ಹೆಸರನ್ನೇ ನೀವು ಪ್ರತಿಯೊಬ್ಬರು ಉಚ್ಚರಿಸಬೇಕು. ಕೆಲವರು ಬೆಳೆದಂಥ ವಿಶ್ವಾಸಿಗಳೇ ಗ್ರೂಪ್ಗಳಲ್ಲಿ ಪ್ರೇಯರ್ ಮಾಡೋದು ನೋಡಿದ್ದೀನಿ, ಯೇಸುವಿನ ಹೆಸರನ್ನೇ ಉಚ್ಚರಿಸಲ್ಲ, ಏನೇನೋ ಟರ್ನ್ ಮಾಡಕ್ಕೆ ಹೋಗ್ತಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ ಅಂತ ಸ್ಟಾರ್ಟ್ ಮಾಡಿ ಪರಲೋಕದ ತಂದೆಯಾದ ದೇವರಾದ ಮಗನಾದ ತಂದೆಯಾದ ಆತ್ಮನಾದ ಸ್ತೋತ್ರ ಆಮೇಲೆ ಅಂದ್ಬಿಡ್ತು. ಏನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ತಂದೆಯ ಹೆಸರಿನಲ್ಲಿ ದೇವರ ಆತ್ಮನ ಒಳಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಏನು ಪ್ರೇಯರ್ ಮಾಡಿದ್ರಿ? ಏನೆಲ್ಲ ಮಾಡಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ ಅಂತಲೇ ಮುಗಿಸು. ಆಮೇಲೆ ನೀವೆಷ್ಟೇ ಪ್ರವೀಣರಾದರೂ ಏನೇನೇನೋ ಸುತ್ಕೊಂಡು ಬರಬೇಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡೋಣ ಅಭ್ಯಾಸ ಮಾಡಿ. ಯಾರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದರೆ, ಯೇಸು ಸ್ವಾಮಿನ ಹೇಳ್ಕೊಟ್ರು ಪರಲೋಕ ಪ್ರಾರ್ಥನೆ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ? ಪರಲೋಕದಲ್ಲಿರುವ ನಮ್ಮ ತಂದೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ನಮ್ಮ ಪ್ರಾರ್ಥನೆ ಉತ್ತರ ಕೊಡೋರು ಯಾರು? ಯೇಸು ಸ್ವಾಮಿನ ತಂದೆನ? ತಂದೆಯೇ ನಮಗೆ ಉತ್ತರ ಕೊಡೋರು. ಆದರೆ ತಂದೆಯ ಬಳಿ ಹೇಗೆ ಹೋಗಬೇಕು ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಾವು ಹೋಗಬೇಕು. ಯೇಸು ಕ್ರಿಸ್ತನಿಲ್ಲದೆ ತಂದೆಗೆ ನಮ್ಮ ಪರಿಚಯ ಇಲ್ಲ. ತಂದೆಗೆ ನಾವೇನಿಲ್ಲ? ಪರಿಚಯ ಇಲ್ಲ. ಇನ್ನು ಹೇಳ್ಬೇಕು ಅಂದರೆ ಮೋಸಗಾರರು ಹಳೆ ಒಡಂಬಡಿಕೆಯಲ್ಲಿ ಇಸ್ಸಾಕನ ಬಳಿ ಯಾಕೋಬ ಅಂದರೆ ವಂಚಕ, ಮೋಸಗಾರ. ಹೇಗೆ ಹೋದ? ತನಗೆ ಪ್ರಿಯನಾದಂಥ ಒಬ್ಬ ಮಗ ಇದ್ದ, ಅವನ ಹೆಸರಿನಲ್ಲಿ ಹೋಗಿ ಆಶೀರ್ವಾದ ಹೊಂದ್ಕೋತಾನೆ. ಇವತ್ತು ನಾವು ದೇವರ ಜೊತೆ ಹೋಗಿ ದೇವರ ಮಹಾಪರಿಶುದ್ಧನು, ಆತನ ಹತ್ರ ನಿಲುಗುವುದಕ್ಕೂ ನಮಗೆ ಸಹ ಆಗೋದಿಲ್ಲ. ಅಷ್ಟೊಂದು ಪಾಪಿಗಳು, ಅಷ್ಟೊಂದು ದೂರ ಇದ್ದೇವೆ ನಾವು. ಆದರೆ ಯೇಸು ಕ್ರಿಸ್ತನು ಅಲ್ಲಿಗೆ ನಮಗೆ ದಾರಿ ಮಾಡಿಕೊಟ್ಟಿರೋದ್ರಿಂದ ಯಾವಾಗೆಲ್ಲ ಯೇಸು ತಂದೆ ಬಳಿ ಹೋಗ್ತೀವೋ, ಪ್ರಾರ್ಥನೆಗೆಂತ ಹೋಗ್ತೀವೋ, ಯೇಸು ಸ್ವಾಮಿಯ ಹೆಸರಿನಲ್ಲಿಯೇ ನೀವು ಪ್ರಾರ್ಥಿಸಬೇಕು. ಆಮೇಲೆ ಯಾರ ಹೆಸರಲ್ಲಿ ಪ್ರೇಯರ್ ಮಾಡಬೇಕು? ನೀವೇ ಅಬ್ಸರ್ವ್ ಮಾಡಬೇಕು. ಸಿಸ್ಟರ್, ನೀವು ಬ್ರದರ್, ನೀವು ಯೇಸು ಸ್ವಾಮಿ ಹೆಸರನ್ನು ಉಚ್ಚರಿಸ್ತಾ ಇಲ್ಲ, ನೀವು ಯೇಸು ಸ್ವಾಮಿ ಹೆಸರಲ್ಲಿ ಎಂಡ್ ಮಾಡಿರಿ ಅಂತ ನೀವು ಕಲಿಸಬೇಕು. ಯೇಸು ಸ್ವಾಮಿ ಹೆಸರನ್ನು ಹೇಳಿ ನಾವು ಪ್ರಾರ್ಥನೆಯನ್ನು ಕೊನೆಗೊಳಿಸೋಣ. ಮತ್ತೆ ಹೇಳ್ತೀನಿ, ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಪವಿತ್ರಾತ್ಮನ ಸಹಾಯದೊಂದಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಯೇಸು ಸ್ವಾಮಿ ಹೇಳಿದ್ರೆ ನಾನು ನಿಮ್ಮನ್ನು ಒಬ್ಬಂಟಿಗರಾಗಿ ಬಿಡೋದಿಲ್ಲ, ನಿಮಗೊಬ್ಬ ಸಹಾಯಕನನ್ನು ನಾನು ಕಳಿಸ್ಕೊಡ್ತೀನಿ. ಆತ್ಮಿಕತೆ ಜೀವಿಸಲಿಕ್ಕೆ, ಈ ಲೋಕದಲ್ಲಿ ಬರುವಂಥ ಹೋರಾಟವನ್ನು ಜಯಿಸಲಿಕ್ಕೆ, ಬಲ ಹೊಂದಲಿಕ್ಕೆ, ಇನ್ನೂ ಈ ಲೋಕದ ಎಲ್ಲ ಪಾಪಗಳನ್ನು ತ್ಯಜಿಸಲಿಕ್ಕೆ, ಇನ್ನೂ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡೋದೇ ಪವಿತ್ರಾತ್ಮನಾದ ದೇವರು. ಆಮೇಲೆ
ಆದ್ದರಿಂದ ಈ ದಿನ ನಾವು ಕಲಿಯುವಂಥ ವಿಷಯ ತ್ರಯೇಕತ್ವ. ಎಲ್ಲರೂ ಹೇಳ್ರಿ, ತ್ರಯೇಕತ್ವ. ತ್ರಯೇಕತ್ವ ಅಂದರೆ 3 ಒಂದೇ ಆಗಿದೆ ಅಂತ ಅರ್ಥ. ಆಮೇಲೆ 3 ಕೂಡ ಒಂದೇ ಎನ್ನುವುದನ್ನು ನಾವು ತಿಳಿಸ್ತೀವಿ. ಇಷ್ಟು ದಿನಗಳು ನಾವು ಧ್ಯಾನಿಸಿದ್ದೀವಿ. ಅನೇಕ ಹೊಸತನವನ್ನು ಹೇಳ್ತೀನಿ. ನಮಗೆ 100 ದೇವರುಗಳಿಲ್ಲ, ಒಬ್ಬನೇ ದೇವರು. ನಮಗೆ ಎಷ್ಟು ಜನ ದೇವರು? ಒಬ್ಬರೇ ದೇವರು. ಇದರಲ್ಲಿ 2 ಮಾತಿಲ್ಲ. ನಮಗಿರೋದು ಒಬ್ಬರೇ ದೇವರು. ಗಮನಿಸೋಣ. ಆದರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ ಇರ್ತದೆ. ತೆಗೆದುಕೊಳ್ಳಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಅದರ 4ನೇ ವಚನ. ಬೇಗ ಓದೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಅದರ 4ನೇ ವಚನ. ಸಾಕು. ದೇವರು ಏನು ಹೇಳ್ತಿದ್ದಾರೆ? ಇಸ್ರಾಯೇಲರೇ ಕೇಳಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಇವತ್ತು ಯೆಹೋವ ವಿಟ್ನೆಸ್, ಯೆಹೋವನ ಸಾಕ್ಷಿಗಳು ಬರೋದು ಏನಿಗೆ ಗೊತ್ತಾ? ಇಂಥ ಒಂದೊಂದು ವಚನಗಳನ್ನು ಇಟ್ಕೊಂಡು ಯೆಹೋವನೇ ದೇವರು, ಅವರನ್ನು ಬಿಟ್ಟರೆ ಬೇರೆ ದೇವರು ಇಲ್ಲ ಅಂತ ಹೇಳಿ ಮಾತನಾಡ್ತಾರೆ. ಆದರೆ ನಮ್ಮ ಸತ್ಯವೇದದಲ್ಲೂ ಇದೆ ಯೆಹೋವನು ಒಬ್ಬನೇ ದೇವರು ಎಂಬುದಾಗಿ. ಆಮೇಲೆ ಇವತ್ತಿಗೂ ನಾನು ಹೇಳ್ತೇನೆ, ನಮ್ಮ ದೇವರು ಒಬ್ಬರೇ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ತೆಗೆದುಕೊಳ್ಳೋಣ. ಈ ಒಬ್ಬ ದೇವರು ಯಾವುದೆಲ್ಲ ವಿಧದಲ್ಲಿ ಅಥವಾ 3 ವ್ಯಕ್ತಿತ್ವದಲ್ಲಿ ಅಥವಾ 3 ವ್ಯಕ್ತಿಗಳಲ್ಲಿ ಜೀವಿಸುವಾತನು ಎಂಬುದನ್ನು ನಾವು ನೋಡ್ತೇವೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 9ನೇ ವಚನ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 9ನೇ ವಚನ. ಚೆನ್ನಾಗಿ ಗಮನಿಸ್ರಿ. ಇಲ್ಲಿ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಎಲ್ಲರೂ ನನ್ನ ಜೊತೆ ಇದ್ರಲ್ವಾ? ಧರ್ಮೋಪದೇಶ ಕಾಂಡ 6:4 ಓದಿದ್ವಿ. ನಮ್ಗೆ ಎಷ್ಟು ದೇವರು? ಒಬ್ಬನೇ ದೇವರ ಯೆಹೋವ ದೇವರು. ಆ ಒಬ್ಬ ದೇವರು ಹೇಳ್ತಿದ್ದಾರೆ ಅವತರಿಸಿ. ಗಮನಿಸಿ, ಯಾವುದು ಅವತರಿಸಿದಂತೆ? ದೇವರ ಸರ್ವ ಸಂಪೂರ್ಣತೆ. ಸರ್ವ ಸಂಪೂರ್ಣತೆ ಅಂದರೆ ಬೇರೆ ಯಾರು ಬ್ಯಾಲೆನ್ಸ್ ಇದೆಯಾ? ಸರ್ವ ಸಂಪೂರ್ಣತೆ ಅಂದರೆ ಬ್ಯಾಲೆನ್ಸ್ ಇದೆಯಾ? ಇಲ್ಲ. ಎಲ್ಲವೂ ದೇವರಲ್ಲಿದ್ದಂಥ ಸರ್ವವು ಸಂಪೂರ್ಣತೆಯು ಯಾರಲ್ಲಿ ಬಂದು ಅವತರಿಸಿದಂತೆ? ಈ ಕ್ರಿಸ್ತನಲ್ಲಿಯೇ ಅವತರಿಸಿ ಬಂದಂತೆ. ಇವತ್ತು ಅವತಾರ 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 ಅಂತೇಳಿ ಅನೇಕ ಜನ ಮೋಸ ಹೋಗ್ತಿದ್ದಾರೆ. ಸರ್ಪನ ನೋಡಿದ್ರೆ ಒಂದು ಅವತಾರ, ಹೌದಾ? ಕಾಗೆಯನ್ನು ನೋಡಿದ್ರೆ ಇನ್ನೊಂದು ಅವತಾರ, ನವಿಲನ್ನು ನೋಡಿದ್ರೆ ಇನ್ನೊಂದು ಅವತಾರ, ಕಲ್ಲನ್ನು ನೋಡಿದ್ರೆ ಅದು ಇನ್ನೊಂದು ಅವತಾರ, ನೆಲದಿಂದ ಮೂಡ್ ಬಂತು ಅಂದರೆ ಅದೊಂದು ಅವತಾರ, ನಾಯಿನ ನೋಡಿದ್ರೆ ನೀವು 3 ಹೇಳ್ತಾರೆ ಇಲ್ವ ನಾಯಿ ಅವತಾರ ಅಂತ ಹೇಳಿಲ್ವಾ? ನಾರಾಯಣ ಅವತಾರ ಅಂತ ಹೇಳ್ತಾರೆ. ಆದರೆ ಕಟ್ಟಾಕಿ ಈಚ್ ಸಾಕ್ತಾನೆ ನಾರಾಯಣನ ಅಂತ ಅನ್ನಿಸ್ತಾ ಇಲ್ಲ ಪಾಪ ಅವ್ರಿಗೆ. ತಪ್ಪಾದ ಕಲ್ಪನೆಗಳಲ್ಲಿ ಜೀವಿಸ್ತಾ ಇದ್ದಾರೆ. ಹೊಸದಾಗಿ ಬಂದವರು ಗಮನಿಸ್ರಿ. ಯೇಸು ಸ್ವಾಮಿ ಸರ್ವ ಸಂಪೂರ್ಣತೆಯಲ್ಲಿ ಎಲ್ಲ ಅವತಾರಗಳು ಯೇಸುವಿನಲ್ಲಿಯೇ, ಅಥವಾ ಅವತಾರಗಳು ಅಂದರೆ ತಪ್ಪಾಗುತ್ತೆ. ಅವತಾರ ದೇವರು ಮನುಷ್ಯನಾಗಿ ಅವತರಿಸಿದಂಥ ಒಂದೇ ಒಂದು ಅವತಾರ, ಅದು ಯೇಸು ಸ್ವಾಮಿ. ಅದು ಹೇಗೆ ಅವತರಿಸಿದಂದ್ರೆ ಸರ್ವ ಸಂಪೂರ್ಣತೆಯು ದೇವರಲ್ಲಿ ಏನಿದೆಯೋ. ಧರ್ಮೋಪದೇಶ ಕಾಂಡ 6:4 ವಚನದಲ್ಲಿ ಅವರು ಹೇಳ್ತಿದ್ದಾರೆ, ನಾನೊಬ್ಬನೇ ದೇವರು. ಅಶ್ವಿನಿ ಹಾಗಾಗ ರತ್ನಮ್ಮವ್ರನ್ನ ಎಬ್ಬಿಸ್ಬೇಕು ನೀವು. ರಾಜಮ್ಮವ್ರ ಹಿಂದಕ್ಕೆ ಕೂರಿಸ್ಬಿಟ್ಟು ಮುಂದಕ್ಕೆ ಬನ್ನಿ. ಅಲ್ಲೇ ಇರುಯಾ ನೀವು ನನ್ನ ನೋಡ್ರಿ. ನೀವೆಲ್ಲ ಬಂದರೆ ಅವ್ರ ಜೊತೆಗೆ ಸಂಧ್ಯಾ ಹೇಳ್ತೀರಾ? ಅಲ್ಲಿ ಕೂತ್ಕೊತೀರಾ? ನಾನು ನೋಡಿ ನಾನು ಕೂರಿಸ್ತೀನಿ, ನಾನು ನೋಡ್ತೀನಿ, ನೀವು ನನ್ನ ನೋಡಿ. ಎಕ್ಸಸೈಸ್ ಬೇಕು ಒಂದು ಸಲ ಎದ್ದೇಳ್ಸ್ ಮಾಡಿಸ್ತೀನಿ. ಗಮನಿಸ್ರಿ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಮಾದೇಮ್ಮವ್ರ ಪಕ್ಕದವ್ರನ್ನು ಎದುರಿಸ್ಬೇಕು. ಆಗಾಗ ವಯಸ್ಸಾದವ್ರು ಜೊತೆ ಕೂತ್ಕೊಂಡ್ಬಿಡ್ಬೇಡಿ. ಪಕ್ಕದವ್ರು ಒಬ್ಬೊಬ್ರು ಯೌವನಸ್ಥರು ಒಬ್ಬೊಬ್ರು ಪಕ್ಕದಲ್ಲಿ ಕೂತ್ಕೊಂಡು ಅವಾಗ ಮುಖ ನೋಡಬೇಕು, ಎದ್ದೇಳಿಸ್ಬೇಕು ನೀವು. ಹಲ್ಲೆಲೂಯಾ. ಯಾಕೆಂದರೆ ಸಿಕ್ಕಂಥ ಅವಕಾಶವನ್ನು ದೇವ್ರ ವಾಕ್ಯ ಒಳಗೆ ಹಾಕ್ಬಿಡ್ಬೇಕು ನಾವು. ಇದು ಮುಗಿದು ಹೋದ್ಮೇಲೆ ಆಮೇಲೆ ಅವರು ರಾತ್ರಿ ನಿದ್ದೆ ಬರಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಇಲ್ಲಿದ್ದರೆ ಬರದೇ ಇರಬೇಕು. ಆಮೇಲೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ? ತ್ರಯೇಕತ್ವದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತನು ಮನುಷ್ಯನಾಗಿ ದೇವರಿಂದ ಅವತರಿಸಲ್ಪಟ್ಟು ಯಾವುದನ್ನು ಹೊಂದ್ಕೊಂಡು ಅವರು ಅವತರಿಸಿದ್ರು ಅಂತ ಹೇಳಿದ್ರೆ, ದೇವರ ಸರ್ವ ಸಂಪೂರ್ಣತೆಯು ಅವನಲ್ಲಿಯೇ ಅವತರಿಸಿ ಇನ್ಕ್ಲೂಡಿಂಗ್ ವಾಸ ಮಾಡುತ್ತದೆ ಅಂತ ಹೋದ್ವಿ. ಹೌದಾ? ಏನ್ ಮಾಡ್ತಾ ಇದೆ ಅಂತ ಅವರಲ್ಲಿ ವಾಸ ಮಾಡ್ತಿದೆ. ಕ್ರಿಸ್ತನಲ್ಲಿ ಸರ್ವ ಸಂಪೂರ್ಣತೆ ಇದೆ ಅಂದ್ರೆ ತಂದೆಯಾದ ದೇವರನ್ನ ಅವರಲ್ಲಿ ನೋಡ್ಬೋದಾ?
ಪವಿತ್ರಾತ್ಮನ ಅವರು ನೋಡ್ಬೋದಾ? ನೋಡ್ಬೋದಾನೆ. ಸರ್ವವು ಅವರಲ್ಲೇ ಇದೆ. ಇದಕ್ಕೆ ಈಗ ಕೆಲವು ವೇಳೆ ನಾವು ಈಗ ತ್ರೈಕತ್ವದ ಬಗ್ಗೆ ಮಾತಾಡುವಾಗ ಕೆಲವು ಕನ್ಫ್ಯೂಸ್ ಆಗಿಬಿಡುತ್ತೆ. ಕನ್ಫ್ಯೂಸ್ ಕೂಡ ಮಾಡ್ಕೊಬೇಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಆದರೆ ಈ ತ್ರೈಕತ್ವವನ್ನು ನಾನು ಇಡೀ ಜೀವನ ಪೂರ್ತಿ ಧ್ಯಾನ ಮಾಡೋದು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮಾತ್ರ ಅಲ್ಲ, ದೇವಾದ ದೇವನು ನಮ್ಮ ಸ್ವಲ್ಪ ಅಲ್ಪ ಬುದ್ಧಿಯೊಂದಿಗೆ ನಾವು ದೇವರನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ಆದರೆ ಆದಷ್ಟು ಸತ್ಯವೇದದಲ್ಲಿ ಬರೆದಿರುವ ವಿಚಾರಗಳನ್ನು ನಾವು ಪರಿಶೋಧಿಸಿ ದೇವರು ಹೀಗಿದ್ದಾರೆ ಅನ್ನುವುದನ್ನು ನಾವು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ಪೌಲ ಏನಂತ ಹೇಳ್ಬೋದು, ಈಗ ನನ್ನ ದೇವರ ಮುಖವು ನನಗೆ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ಕಾಣಿಸುತ್ತದೆ, ಅದನ್ನು ನಾನು ನೋಡ್ತಿದ್ದೀನಿ ಅಂತ ಹೇಳ್ತಾನೆ ಪೌಲ. ಆ ರೀತಿ ನಾವು ಹೇಳಬೇಕು. ಇವತ್ತು ನಮ್ಮ ಸಭೆ ಜನರಿಗೆ ಇನ್ನೂ ದರ್ಪಣದಲ್ಲೂ ಕಾಣಿಸ್ತಾ ಇಲ್ಲ. ದರ್ಪಣ ಅಂದರೆ ಕನ್ನಡಿ ಹಂಗಲ್ಲ. ಆ್ಯಕ್ಚುಲಿ ಅದರ ಅರ್ಥ, ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ಅಂತ ಅನುಭವ ನಮಗೆಲ್ರಿಗೂ ಇದೆ ಅಲ್ವಾ? ದೇವಸ್ಥಾನ ಅಂಗಳ ಇನ್ನೂ ಜನ ನಿಂತ್ಕೊಳ್ಳುವಂಥ ಇನ್ನೊಂದು ಸ್ಥಳ ಇರುತ್ತೆ. ಅದಾದ ನಂತರ ಇನ್ನೊಂದು ಗರ್ಭಗುಡಿ ಅಂತ ಇರುತ್ತೆ ಅಲ್ವಾ? ಗರ್ಭಗುಡಿಗೆ ಒಂದು ಸ್ಕ್ರೀನ್ ಹಾಕಿರ್ತಾರೆ, ತೆಳುವಾದ ಸ್ಕ್ರೀನ್ ಹಾಕಿರ್ತಾರೆ. ನೇರವಾಗಿ ದೇವರು ಕಾಣಬಾರ್ದು ನಮ್ಮ ಜನಕ್ಕೆ ಅಂತ ಅದರ ಅರ್ಥ. ಬ್ಲರ್ರಾಗಿ ಕಾಣುತ್ತೆ, ಬ್ಲರ್ರಾಗಿ ಕನ್ನಡದಲ್ಲಿ ನಮ್ಮ ಮಂಜಾಗಿ, ತೆಳುವಾಗಲ್ಲ, ಮಂಜಾಗಿ ಕಾಣುತ್ತೆ. ಹೆಂಗೆ ಇವತ್ತು ಮಂಜನ್ನು ಬಂದಿಲ್ಲ, ಅವರು ಕಾಣ್ತಿಲ್ಲ, ಇವತ್ತು ಮಂಜನ್ನು ಕಾಣ್ತಿಲ್ಲ, ನಾವು ಮಂಜಾಗಿ ಕಾಣ್ತಾ ಇಲ್ಲ. ಅನೇಕರಿಗೆ ಇದು ಕಾಣ್ತಿಲ್ಲ. ಯೇಸು ಸ್ವಾಮಿ ಹೆಂಗೆ ಕಾಣ್ತಿಲ್ಲ? ಮಂಜಾಗಿಯೂ ಕಾಣ್ತಿಲ್ಲ. ಯೇಸು ಸ್ವಾಮಿನ ನೋಡುವುದಕ್ಕಾಗ್ತಾ ಇಲ್ಲ ನಮ್ಮ ಕೈಗಳಲ್ಲಿ. ಬಟ್ ಆ ಹಂತಕ್ಕೆ ಪೌಲ ಹೇಳ್ತಿದ್ದಾನೆ, ನನಗೆ ಬ್ಲರ್ರಾಗಿ ಕಾಣುತ್ತೆ, ಮಂಜಾಗಿ ಯೇಸು ಸ್ವಾಮಿನ ನಾನು ನೋಡ್ತಿದ್ದೇನೆ. ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ಕನ್ನಡಿ ನೋಡ್ಬಿಟ್ರೆ ಏನೋ ಇನ್ನೇನು ಕಮ್ಮಿಗಿದ್ದ ಅದರಲ್ಲಿ, ಕನ್ನಡಿಯಲ್ಲಿ ನೋಡೋದು ಕಮ್ಮಿ ಏನಿರಲ್ಲ, ಬಟ್ ಅದು ಮಂಜಾಗಿ ಕಾಣ್ತಿದೆ ಎನ್ನುವುದರ ಅರ್ಥ. ಇಷ್ಟರ ಮಟ್ಟಿಗೆ ಪೌಲ ಹೇಳ್ತಿದ್ದಾನೆ ನನಗೆ ಕಾಣಿಸ್ತದೆ ಅಂತ. ಇವತ್ತು ನಾವು ದೇವ ಜನರಾಗಿ ಇಷ್ಟು ವರ್ಷ ರಕ್ಷಣೆ ಹೊಂದಿ ನಾವು ಯೇಸು ಸ್ವಾಮಿನ ಹೇಗೆ ನೋಡ್ತಾ ಇದ್ದೇವೆ? ಇಲ್ಲಿ ಹೇಳ್ತಿದೆ, ಸರ್ವ ಸಂಪೂರ್ಣತೆ ಯೇಸುವಲ್ಲಿ ವಾಸವಾಗಿಬಿಟ್ಟಿದೆ ಎಂಬುದಾಗಿ. ನಾವು ಯೇಸು ಸ್ವಾಮಿ ಬಳಿ ಬರುವಾಗ ಕೆಲವು ವೇಳೆ ನಾವು ಪ್ರಾರ್ಥನೆನ ಯಾರು ಮಾಡಬೇಕು ಅನ್ನೋ ಕನ್ಫ್ಯೂಸ್ ಆಗಿಬಿಡುತ್ತೆ. ತಂದೆಯಾದ ದೇವರು ಮಾಡಬೇಕು, ತಂದೆಯಾದ ದೇವರೇ ಅಂದರೆ ಸ್ಟಾರ್ಟ್ ಮಾಡ್ತೀವಿ, ಯೇಸು ಸ್ವಾಮಿ ಹೆಸರಿನಲ್ಲಿ ಮಾಡ್ತಿದ್ದೀವಿ. ಸರಿ, ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪಿಸ್ತಾರೆ ಅಂತ ಹೇಳ್ತಿದ್ದಾರೆ, ಪರಿಶುದ್ಧಾತ್ಮನ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಈ ವರ್ಷ ಹೇಳ್ತಾರೆ ಸರ್ವ ಸಂಪೂರ್ಣತೆ ಯೇಸು ಸ್ವಾಮಿನೇ ಅಂತ ಹೇಳ್ಬಿಟ್ರಲ್ಲ. ಹಾಗಿದ್ರೆ ಪರಲೋಕದ್ರು ಯೇಸು ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ ಯೇಸು ಸ್ವಾಮಿ ಅಂತ ಎಲ್ಲಕ್ಕೂ ಯೇಸು ಸ್ವಾಮಿನೇ ಉಚ್ಚರಿಸೋದು ತಪ್ಪ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಆದರೆ ಒಂದು ಕ್ರಮ ಅಂತ ಒಂದು ದೇವರು ನಮಗೆ ಕೊಟ್ಬಿಟ್ಟಿದ್ದಾನೆ. ಆ ರೀತಿಯೇ ಪ್ರಾರ್ಥಿಸೋದು ಸೂಕ್ತ. ಅದರಲ್ಲೂ ಬೆಳೆದಂಥ ವಿಶ್ವಾಸಿಗಳು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದನ್ನು ಅಭ್ಯಾಸಿಸಬೇಕು. ಹಲ್ಲೆಲೂಯಾ. ತ್ರೈಕತ್ವವನ್ನು ನಾವು ಮರ್ಯಾದೆ ಕೊಡಬೇಕು. ಉದಾಹರಣೆಗೆ ನಾನು ನನ್ನ ಕುಟುಂಬಕ್ಕೆ, ನನ್ನ ತಾಯಿಗೆ, ನನ್ನ ತಾಯಿಗೆ ನಾನು ಮಗ, ಹೌದಾ? ಎಲ್ಲರೂ ಇದ್ದೀರಾ? ನಾನು ಮಗ, ನನ್ನ ಹೆಂಡತಿಗೆ ಗಂಡ, ನನ್ನ ಮಕ್ಕಳಿಗೆ ಅಪ್ಪನಾಗಿದ್ದೀನಿ. ನಾನು ಒಬ್ಬನೇ. ಮಕ್ಕಳು ಅಪ್ಪ ಅಂತ ಕರ್ತಾರೆ, ಬಿಟ್ಟು ಪ್ರಭು ಅಪ್ಪ ಅಂತ ಕರೆದ್ರೆ ಎಲ್ಲ ಅವ್ರನ್ನೇ ಚಂದ್ರು ಅವ್ರನ್ನೇ ತಾನೇ ಅಪ್ಪ ಅಂತ ಕರೀತಾವ್ರೆ. ನಾನು ತಾನೇ ಅವ್ರಿಗೆ ಕರೀಬೇಕು. ಹಾಗಾದ್ರೆ ಚಂದ್ರು ಅನ್ನೋದು ಅಪ್ಪನೇನೋ? ಹಾಗಾದ್ರೆ ಅಪ್ಪ ಅಂತ ಕರೆದ್ರೆ ತಪ್ಪು. ನಾನು ಅಪ್ಪ ಅನ್ನೋದು ಎಷ್ಟು ಮಟ್ಟ ನಿಜಾನೋ ಅವರಿಗೆ ಗಂಡ ಅನ್ನೋದು ಕೂಡ ಅಷ್ಟೇ ಮಟ್ಟ ನಿಜವಾಗಿದೆ. ಆ ಸ್ಥಾನವನ್ನು ಅವ್ರು ಏನು ಮಾಡಬೇಕು? ಹೋಗ್ಲೇಬೇಕು, ಅವ್ರು ಗೌರವಿಸಬೇಕು. ಹಲ್ಲೆಲೂಯಾ. ಹಾಗೆಯೇ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿದ್ದಾರೆ, ಯೇಸು ಕ್ರಿಸ್ತನು ತಂದೆಯಲ್ಲಿ ಇದ್ದಾರೆ, ಪವಿತ್ರಾತ್ಮನ ಇವರಿಬ್ಬರಲ್ಲೂ ಇದ್ದಾರೆ, ಪವಿತ್ರಾತ್ಮನಲ್ಲಿ ಇವರಿಬ್ಬರು ಇದ್ದಾರೆ. ಇವರು ಮೂರಲ್ಲ ಒಬ್ಬರೇ ಆಗಿದ್ದಾರೆ. ಆದರೂ ಈ ತ್ರೈಕತ್ವಕ್ಕೆ ನಾವು ಮರ್ಯಾದೆಯನ್ನು ಕೊಡುವವರಾಗಿ, ಅಥವಾ ಆ ಕ್ರಮದಲ್ಲಿ ನಾವು ಪ್ರಾರ್ಥಿಸುವವರಾಗಿ, ಆ ಕ್ರಮದಲ್ಲಿ ದೇವರನ್ನು ನೋಡುವವರಾಗಿ ನಾವಿರಬೇಕು. ಹಲ್ಲೆಲೂಯಾ. ಕನ್ಫ್ಯೂಸ್ ಮಾಡ್ತಿಲ್ಲ ತಾನೆ? ಕೆಲವರು ಹೇಳ್ತಾರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನಾನು ಒಬ್ಬನೇ ದೇವರು ಅಂತ ಹೇಳಿ, ಯೆಹೋವ ಒಬ್ಬನೇ ದೇವರು ಅಂತ ಹೇಳಿದ್ಮೇಲೆ ನಾವು ತ್ರೈಕತ್ವದ ಹೆಸರಿನಲ್ಲಿ ಬೇರೆ ಬೇರೆಯವನ್ನ ಮಾಡ್ಕೊಂಡು ಇದು ವಿಗ್ರಹ ಆರಾಧನೆಗೆ ಸಮವಾಗಲಿಲ್ವಾ? ಇದನ್ನು ತಾನೇ ಅನ್ಯ ಜನರು ಮಾಡ್ತಾ ಇರೋದು. ಇದನ್ನು ಅವತಾರ ಇದ್ದಾರೆ, ಇದವತಾರ ಅಂತೇಳಿ ಇದನ್ನೇ ತಾನೇ ವಿಗ್ರಹ ಆರಾಧನೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಾಡಿದ್ರು ತಪ್ಪಲ್ವ ಎಂಬುದಾಗಿ ಅನೇಕರು ಪರಿಗಣಿಸ್ತಾರೆ. ಇಲ್ಲ, ವಿಗ್ರಹ ಆರಾಧನೆ ಬೇರೆ. ಯೆಶಾಯನ ಬರೆದ ಪ್ರಮಾಣ ಗ್ರಂಥ ತೆಗೆದುಕೊಂಡು 55ನೇ ಅಧ್ಯಾಯ, ಯೆಶಾಯನ ಪ್ರಮಾಣ ಗ್ರಂಥ 55ನೇ ಅಧ್ಯಾಯ ಅದರ 8 ಮತ್ತು 9ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಲ್ಲ. ಉನ್ನತವಾಗಿದೆ.
ನನ್ನ ಮಾರ್ಗಗಳು, ನಮ್ಮ ಆಲೋಚನೆಗಳು ದೇವರಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆಯಂತೆ? ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆ ಅಷ್ಟು ಇದೆ ಅಂತ. ಅಂದರೆ ಈ ಯೋಚನೆ, ಇಷ್ಟೊಂದು ಡಿಫರೆನ್ಸ್ ಇರುವಂತಹ ಆಲೋಚನೆ ಇಟ್ಕೊಂಡು ಈ ತ್ರಯೇಕತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ದೇವರನ್ನು ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರು ಸತ್ಯವೇದಲ್ಲಿ ಏನು ಬರ್ಸ್ಕೊಂಡಿದ್ದಾರೋ ಇಷ್ಟೇ ಅಲ್ಲ, ದೇವರು ಮನುಷ್ಯನ ಯೋಚನೆಗೆ ಎಷ್ಟನ್ನು ಅರ್ಥ ಮಾಡಿಕೊಳ್ಳಬಹುದೋ ಅಷ್ಟನ್ನು ಮಾತ್ರವೇ ನಮಗೆ ಬರೆಸಿಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಳ್ಳುವ ಪ್ರಯತ್ನದಲ್ಲಿರಬೇಕು. ಇವತ್ತು ಎಷ್ಟೋ ಜನರಿಗೆ ಸಭೆಯಲ್ಲಿ ಬೈಬಲ್ ತೆರೆಯೋದು ಇನ್ನೂ ಕೆಲವರಿಗೆ ಬರಲ್ಲ, ಅನೇಕರಿಗಲ್ಲ, ಕೆಲವರಿಗೆ ಬರಲ್ಲ. ಸತ್ಯವೇದದ ವಚನಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಜ್ಞಾನ ನಮಗೆ ಅನೇಕರಿಗೆ ಬಂದಿಲ್ಲ. ತವಕ ಪಡಬೇಕು. ಯಾಕೆ? ದೇವರು ನಾನು ನಿನ್ನ ಅರ್ಥ ಮಾಡ್ಕೋಬೇಕು, ನಿನ್ನನ್ನು ಹುಡುಕಬೇಕು, ನೀನು ಹೇಗಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ನುವಂಥ ತವಕದಲ್ಲಿ ಬೈಬಲ್ ಆ ದಾಹದೊಂದಿಗೆ ಓದಿದ್ರೆ, ನಾನು ಸತ್ಯ ಹೇಳ್ತೀನಿ, ನಿಮಗೆ ಅರ್ಥವಾಗಿರೋಂಥ ವಚನವೇ ಇರೋದಿಲ್ಲ ಅಂತ ನೀವೇ ಹೇಳ್ತೀನಿ. ನಿಮಗೆ ಇನ್ನೊಂದು ರೀತಿ ಅರ್ಥ ಆಗಿರುತ್ತೆ. ನಾನು ಒಂದು ರೀತಿ ಪ್ರಸಂಗ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ರೀತಿ ಓದುವಾಗ ಇನ್ನೊಂದು ರೀತಿ ಅರ್ಥವಾಗಿರುತ್ತೆ ನಿಮಗೆ. ಈ ತವಕನ ಉಂಟಾಗಿ ಹಲ್ಲೆಲೂಯ. ಆದ್ದರಿಂದ ಈ ತ್ರಯೇಕತ್ವ ಎನ್ನುವಂತಹ ಪದ ಸತ್ಯವೇದದಲ್ಲಿ ಕಂಡು ಬರಲಿರುವುದರಿಂದ ದೇವರನ್ನ ಅಥವಾ ಈ ತ್ರಯೇಕತ್ವದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು ಮನುಷ್ಯನ ಯೋಚನೆಗೆ ನಿಲುಕದೇ ಇರುವಂತಹ ಕಾರ್ಯವಾಗಿದೆ. ಇದಕ್ಕೆ ಯೆಶಾಯನ ಪ್ರವಾದನೆ ಹೇಳಿದ್ದು, ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಿಂತಲೂ, ನಿಮ್ಮ ಯೋಚನೆ ನನ್ನ ಯೋಚನೆಗಳಿಂತಲೂ, ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಂತಲೂ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದೆ ಎಂದು ದೇವರು ಹೇಳಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಈ ತ್ರಯೇಕತ್ವದ ಬೋಧನೆಯಲ್ಲಿ ಎಲ್ಲಿ ತ್ರಯೇಕತ್ವ ಕಂಡು ಬರುತ್ತದೆ ಎನ್ನುವುದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಗಮನಿಸಿ, ಮತ್ತಾಯನ ಬರೆಸುವ 3ನೇ ಅಧ್ಯಾಯ ಅದರ 13ನೇ ವಚನದಿಂದ 17ನೇ ವಚನದವರೆಗೆ ಓದುವಾಗ ಇಲ್ಲಿ ತ್ರಯೇಕತ್ವ ಕಂಡು ಬರುತ್ತದೆ. ಗಮನಿಸಿ, ಮತ್ತಾಯನ ಬರೆಸುವ 3ನೇ ಅಧ್ಯಾಯ ಅದರ 13ನೇ ವಚನದಿಂದ ಓದೋಣ. ಇಲ್ಲಿ ಗಮನಿಸಿದೆ, ಇಲ್ಲಿ ಸ್ನಾನಿಕನಾದ ಯೋಹಾನನು ಸ್ನಾನ ಮಾಡಿಸ್ತಾ ಇದ್ದಾನೆ. ಸ್ನಾನ ಮಾಡಿಸ್ತವರು ಯಾರು? ಸ್ನಾನಿಕನಾದ ಯೋಹಾನನು. ಈ ಸ್ಥಳಕ್ಕೆ ಒಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಯಾರದು? ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ಅಲ್ಲಿ ನಡ್ಕೊಂಡು ಬರ್ತಿದ್ದಾರೆ ವ್ಯಕ್ತಿಯಾಗಿ. ನಡ್ಕೊಂಡು ಬರುವಂಥ ವೇಳೆ ಈಗ ನೀರಿನಲ್ಲಿ ಅವರು ಸ್ನಾನ ಮಾಡ್ತಿದ್ದಾರೆ. ಯೇಸು ಸ್ವಾಮಿಯನ್ನು ಸ್ನಾನಿಕನಾದ ಯೋಹಾನನ ಸ್ನಾನ ಮಾಡಿ ಮುಳುಗಿಸ್ತಾ ಇದ್ದಾರೆ. ಅವರು ಮೇಲಕ್ಕೆ ಎದ್ದ ತಕ್ಷಣ ಆಕಾಶದಿಂದ ಒಂದು ವಾಣಿ ಉಂಟಾಯಿತಂತೆ. ಅದಕ್ಕಿಂತ ಮೊದಲನಾಗಿ ಆಕಾಶವು ತೆರೆದು ಅವರ ಮೇಲೆ ದೇವರ ಆತ್ಮ ಹೇಗಿಳಿದು ಬಂದಂತೆ ಪಾರಿವಾಳದ ಹಾಗೆ. ಆದರೆ ಯೇಸು ಸ್ವಾಮಿ ಇಲ್ಲಿದ್ದಾರೆ. ಇಳಿದು ಬಂದವರು ಯಾರು? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ಇದೆಯಾ? ಪವಿತ್ರಾತ್ಮ ಇದೆಯಾ? ದೇವರ ಆತ್ಮ. ದೇವರ ಆತ್ಮನು, ಆತ್ಮ ಅಂತಿದೆಯಾ ಆತ್ಮನು ಅಂತಿದೆಯಾ? ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಬರುವುದನ್ನು, ತನ್ನ ಮೇಲೆ ಬರುವುದನ್ನು ಕಂಡನು. ಹಾಗಿದ್ರೆ ಯೇಸು ಸ್ವಾಮಿ ಇಲ್ಲಿದ್ದಾರೆ. ಎರಡನೇ ವ್ಯಕ್ತಿ ಬರ್ತಿದ್ದಾರೆ, ಪವಿತ್ರ ಆತ್ಮ, ಆಮೇಲೆ ಅಥವಾ ತಂದೆಯ ಆತ್ಮ. ದೇವರ ಆತ್ಮ ಅವರಲ್ಲಿ ಇಳಿದು ಬಂದು ಈಗ ಎರಡು ವ್ಯಕ್ತಿತ್ವ ಆಯಿತು. ಈಗ ಮೂರನೇದಾಗಿ 17ನೇ ವಚನ, ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈ ವಾಣಿ ಎಲ್ಲಿಂದ ಆಯಿತು? ಆಕಾಶದಿಂದ ಆಯಿತು. ಎಲ್ಲಿಂದಾಯಿತು? ಆಕಾಶದಿಂದ ಆಯಿತು. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಭೂಮಿಯಲ್ಲಿದ್ದಾರೆ. ಪವಿತ್ರಾತ್ಮ ಈಗ ಎಲ್ಲಿ ಬಂದಿದ್ದಾರೆ? ಯೇಸು ಸ್ವಾಮಿ ಮೇಲೆ ಬಂದಿದ್ದಾರೆ. ಇಬ್ಬರಾಯ್ತಾ? ಈಗ ಅಲ್ಲೊಬ್ಬರು ಮಾತಾಡ್ತಿದ್ದಾರೆ, ಆದುವೇ ತಂದೆ ಯಾವುದು. ಈ ತ್ರಯೇಕತ್ವವು 3 ವಿಧದಲ್ಲಿ ಕಾರ್ಯ ಮಾಡ್ತಾ ಇದೆ. ತಂದೆಯಾದ ದೇವರ ಸ್ವರ ಕೇಳಿಸ್ತಾ ಇದೆ, ಯೇಸು ಸ್ವಾಮಿಯಲ್ಲಿ ಸ್ನಾನ ಮಾಡಿಸ್ಕೊಟ್ಟಿದ್ದಾರೆ, ಪರಿಶುದ್ಧಾತ್ಮನವರ ಮೇಲೆ ಇಳಿದು ಬರ್ತಾ ಇದ್ದಾರೆ. ಈ ತ್ರಯೇಕತ್ವ ಇಲ್ಲಿ ಕಾರ್ಯ ಮಾಡೋದನ್ನು ನಾವು ನೋಡ್ತೀವಿ. ಹೌದು ತಾನೆ? ಕನ್ಫ್ಯೂಸ್ ಆಗಬೇಡಿ. ಅನೇಕರು ಗಲಿಬಿಲಿಗೊಳಿಸುತ್ತಾರೆ. ಇನ್ನೂ ಅನೇಕರ ತತ್ವಗಳೇನಿದೆ ಅಂದರೆ ಅದು ಇನ್ನೊಂದು ವಚನದಲ್ಲಿ ನಾನು ತೋರಿಸ್ತೀನಿ, ಗಮನಿಸಲಿ. ಮತ್ತಾಯನ ಬರೆಸುವಂತೆ 28ನೇ ಅಧ್ಯಾಯ ಅದರ 19ನೇ ವಚನ. ಮತ್ತಾಯನ ಬರೆಸುವಂತೆ 28 ಅದರ 19ನೇ ವಚನ. ಸಾಕು, ದೀಕ್ಷಾ ಸ್ನಾನ ಮಾಡಿಸಿ. ಯಾರ ಹೆಸರಿನಲ್ಲಿ ಸ್ನಾನ ಮಾಡಿ? ಯಾರ ಮಾತು ಗೊತ್ತಾ?
ಇದು ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ಸಮಾಧಿಯಿಂದ ಎದ್ದು ಬಂದು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಪ್ರತಿಯೊಬ್ಬರು ನನ್ನ ಶಿಷ್ಯರನ್ನ ಮಾಡಬಹುದಲ್ಲಿ ಅವರೆಲ್ಲರಿಗೂ ದೀಕ್ಷಾ ಸ್ನಾನ ಮಾಡಿಸ್ರಿ. ಹೆಂಗ್ ಮಾಡಿಸ್ರಿ? ತಂದೆಯ ಮಗನ, ತಂದೆಯ ಅಂದ್ರೆ ತಂದೆಯಾದ ದೇವರು, ಮಗನ ಅಂದ್ರೆ ಯಾಕೆ ಯೇಸು ಸ್ವಾಮಿ ಮಗನ ಅಂದ್ರು? ಅವರೇ ಆಗಿರೋದ್ರಿಂದ ಅವ್ರನ್ನ ಅವರೇ ಯೇಸುವಿನ ಹೆಸರಿನಲ್ಲಿ ಅಂತ ಹೇಳಲ್ಲ. ನಾವು ಯೇಸುವಿನ ಹೆಸರು ಉಚ್ಚರಿಸ್ಬೇಕು. ಆಕ್ಚುಲಿ ಮಗನ ಅಂತಲೇ ತುಂಬ ಜನ ಈ ವಚನ ಇಟ್ಕೊಂಡು ದೀಕ್ಷಾ ಸ್ಥಾನ ಕೊಡೋದು ಹೆಂಗೆ ಅಂದರೆ ಹಿಂಗೆ ಕೊಡ್ತಾರೆ ಏನಂತ, ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಕೊಡ್ತೀವಿ ಅಂತ. ಮಗನ ಹೆಸರಿನಲ್ಲಿ ಕೊಡಬಾರ್ದು. ಕೊಟ್ಟರೆ ತಪ್ಪಾಗಲ್ಲ, ಆದರೆ ಕೊಡಬಾರ್ದು. ಮಗ ಯಾರು? ಯೇಸು ಸ್ವಾಮಿ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತ ಮತ್ತು ಪರಿಶುದ್ಧಾತ್ಮನ ಸಮೇತ ನಾನು ಕೂಡ ನನ್ನ ಸಭೆ ಜನರಿಗೆ ನಾನು ಕೊಡುವಂಥದ್ದು. ಇಲ್ಲಿ ಈ ವಚನದ ಪ್ರಕಾರ ದೀಕ್ಷಾ ಸ್ನಾನದಲ್ಲಿ ಯಾರು ಕೂಡ ಮಿಸ್ ಆಗಬಾರ್ದು. ಈ ತ್ರೈಕತ್ವದಲ್ಲಿ ತಂದೆ ಯೇಸು ಸ್ವಾಮಿ ಸರ್ವ ಸಂಪೂರ್ಣತೆಯೂ ಅಲ್ಲಿ ವಾಸ ಮಾಡ್ತದೆ ತಾನೆ. ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು, ನನ್ನಲ್ಲಿ ಎಲ್ಲವೂ ಇದೆ, ಯೇಸು ಸ್ವಾಮಿ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡಿ ಅಂತ ಹೇಳ್ಬಿಡ್ಬೋದಾಗಿತ್ತು. ಅದು ಯೇಸು ಸ್ವಾಮಿ ಹೇಳಿದ್ರ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಇದು ತ್ರೈಕತ್ವ ಕಂಡು ಬರ್ತಾ ಇದೆಯಾ? ತ್ರೈಕತ್ವದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕಾಗಿದೆ. ತ್ರೈಕತ್ವವು ಅಲ್ಲಿ ಯೇಸು ಸ್ವಾಮಿ ಇಳಿದು ಬಂದಂಥ ಸ್ಥಳದಲ್ಲಿ ಅಲ್ಲಿ ನಾವು ಕಾಣ್ತೀವಿ. ಇಲ್ಲಿ ದೀಕ್ಷಾ ಸ್ನಾನದ ವಿಷಯ ಬಂದಾಗಲೂ ಕೂಡ ತ್ರೈಕತ್ವದಲ್ಲಿ ಆ್ಯಡ್ ಆಗಿದೆ. ಮೂರನೇದಾಗಿ ಎರಡು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ, 2 ಕೊರಿಂಥ 13ನೇ ಅಧ್ಯಾಯ ಅದರ 14ನೇ ವಚನ ಓದೋಣ. 13, 14. ನೋಡಿ, ಆಶೀರ್ವಾದ ವಚನ ನೀಡುವಂಥ ಸ್ಥಳದಲ್ಲಿ ಪೌಲನು ಪ್ರತಿಯೊಂದು ಸಭೆಗೆ ಅಥವಾ ಜನರಿಗೆ ಆಶೀರ್ವಾದ ಮಾಡುವಾಗ ಯೇಸುವಿನ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಡ್ಬೋದಾಗಿತ್ತು. ಯಾಕೆಂದರೆ ಸರ್ವ ಸಂಪೂರ್ಣತೆ ಅವರಲ್ಲೇ ಇದೆ. ಆದರೆ ಇಲ್ಲಿ ಹೇಳ್ತಿದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ದೇವರ ಅಂದರೆ ತಂದೆಯಾದ ದೇವರು, ಮೂರನೇದಾಗಿ ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದ ಮಾಡುವಾಗ ಮೂರರಲ್ಲಿ ಒಂದು ಮಿಸ್ ಮಾಡುವಾಗಿಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ 3ರಲ್ಲಿ 1 ಮಿಸ್ ಮಾಡುವಾಗಿಲ್ಲ. 3 ಕೂಡ ಬೇಕೆಂಬುದಾಗಿ ದೇವರಲ್ಲಿ ಹೇಳ್ತಾರೆ. ಒಬ್ಬನೇ ದೇವರು, ನೆನ್ಪಿಟ್ಕೊಳ್ಳಿ, ನಾನು 3 ದೇವರ ಬಗ್ಗೆ ಮಾತಾಡ್ತಿಲ್ಲ, ಒಬ್ಬನೇ ದೇವರು. ತ್ರೈಕತ್ವದ ಕುರಿತು ಹಾಗೆ ಮಾತಾಡ್ತಾ ಇದ್ದೇನೆ. ವೇಗವಾಗಿ ಹೋಗುವ ಸೃಷ್ಟಿಕಾರದಲ್ಲಿ ಉದಾಹರಣೆಗೆ ಸೃಷ್ಟಿ ಮಾಡುವಾಗ ದೇವರು ಇದನ್ನ ಇಟ್ಕೊಂಡು ತುಂಬ ಜನ ತಪ್ಪಾದ ಬೋಧನೆ ಮಾಡ್ಬೋದು. ತೆಗೆದುಕೊಂಡ್ರಿ ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯ ಅದರ 26ನೇ ವಚನ. ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಲ್ಲ. ದೇವರು ಅಂದನು ಅಂತ ಹೇಳ್ತಿದ್ದಾರೆ. ದೇವ್ರು ಏನು ಅಂದ್ಕೊಂಡಂತೆ, ಈಗ ನೀವೇನಾದ್ರು ಮಾತಾಡಿದ್ರೆ ನೀವೊಬ್ಬನೇ ಕೂತು ಜಾಗ ಮಾತಾಡ್ಕೊತೀಯ ಏನಂತ, ಈಗ ಹೊರಡೋಣ, ಡ್ಯೂಟಿ ಕೆಲಸಕ್ಕೆ ಹೋಗಬೇಕು, ಬೇಗ ರೆಡಿ ಆಗೋಣ, ರೆಡಿ ಆಗಿಬಿಟ್ಟು ಬಸ್ ಹತ್ತೀನಿ ಹೋಗಲ್ಲಿ ಇಳಿದು ಬೇಗ ಹೋಗಿ ಈ ಟೈಮ್ಗೆ ರೀಚ್ ಆಗ್ತೀನಿ ಅಂದ್ಕೋತೀರಾ? ಅಥವಾ ನಾವು ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ತೀವಿ, ಅಲ್ಲಿ ಬಸ್ ಇಳಿತೀವಿ, ಕೆಲಸಕ್ಕೆ ಹೋಗ್ತೀವಿ, ನಿಮ್ಮೊಬ್ಬನ್ನ ಅನ್ಕೋತೀರಾ? ಇಲ್ಲ, ಹೋಗ್ತೀನಿ ಅಂತಾನೆ ಏಕವಚನದಲ್ಲಿ ನೀವು ಮಾತಾಡ್ಕೊತೀವಿ. ಬಟ್ ಇಲ್ಲಿ ದೇವರು ಏನು ಅನ್ಕೊತಿದ್ದಾರೆ, ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಹೇಳ್ತಿದ್ದಾರೆ. ನಮ್ಮ ಅಂತ ಯೂಸ್ ಮಾಡ್ತಿದ್ದಾರೆ. ಇದಕ್ಕೆ ಕೆಲವು ಯೋಚನೆ ಮಾಡಿದ ಏನು ಗೊತ್ತಾ, ತಂದೆಯಾದ ದೇವರಿಗೆ ಮದುವೆ ಆಗಿತ್ತು, ಅವರು ತನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದಾರೆ ಅಂತೇಳಿ ಒಬ್ಬರು ಬೋಧನೆ ಮಾಡ್ತಾರೆ. ಚಿಯೋನ್ ಸಭೆ ಕಡೆಗೆ ಮೈಸೂರಿನಲ್ಲಿ ಅವರು ಇದನ್ನೇ ಮಾತನಾಡ್ತಾರೆ. ಒಂದು ವೇಳೆ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳಿ, ಅದು ದುರ್ಬೋಧನೆ. ಇದು ದೇವರಿಗೆ ಮದುವೆ ಆಗಿಲ್ಲ. ಅವ್ರು ಹೇಳ್ತಾರೆ, ದೇವರಿಗೆ ಮದುವೆ ಆಗಿರೋದ್ರಿಂದಲೇ ಮಗನನ್ನು ಯೇಸುಸ್ವಾಮಿಯಾಗಿ ಕಳಿಸ್ಕೊಟ್ರು, ಅವರಿಬ್ಬರು ಹುಟ್ಟಿದವರೇ ಯೇಸುಸ್ವಾಮಿ ಅಂತ ಹೇಳ್ತಾರೆ. ಎಷ್ಟೊಂದು ತಪ್ಪಾದ ಬೋಧನೆ. ತ್ರೈಕತ್ವದಲ್ಲಿ ಅವರು ಒಬ್ಬನೇ ವ್ಯಕ್ತಿಯಾಗಿದ್ದಾರೆ, 3 ವ್ಯಕ್ತಿತ್ವದಲ್ಲಿ ಅವರು ಕಾರ್ಯ ಮಾಡ್ತಿದ್ದಾರೆ. ಗಮನಿಸಲಿ. ಹೀಗೆ ಅವ್ರು ಹೇಳ್ತಿದ್ದಾರೆ, ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತೇಳಿ ದೇವರು ತನ್ನ ತ್ರೈಕತ್ವದ ಕುರಿತಾಗಿ ಮಾತಾಡ್ಕೊಳ್ತಿದ್ದಾರೆ. ಯೇಸುಸ್ವಾಮಿ ಎಲ್ಲಿದ್ದಾರೆ? ತಂದೆಯಲ್ಲಿ, ಅವರಲ್ಲಿ ಇದ್ದಾರೆ. ಪವಿತ್ರಾತ್ಮಲ್ಲಿದ್ದಾರೆ, ಅವರಲ್ಲಿ ಇದ್ದಾರೆ. ಉದಾಹರಣೆಗೆ ನಾವು ನೋಡ್ತೀವಲ್ವಾ, ಎಲ್ಲೆಲ್ಲಿ ಪರಿಶುದ್ಧಾತ್ಮ ಈ ತ್ರೈಕತ್ವ ಕಾರ್ಯ ಮಾಡ್ಕೊಂಡು ಇವತ್ತು ನಿಮಗೆ ಗಮನಿಸ್ತೀವಿ. ಉದಾಹರಣೆಗೆ ನಮ್ಮ ಈ ಲೋಕದಲ್ಲಿ
ನೀರನ್ನು ಎಷ್ಟು ವಿಧದಲ್ಲಿ ನಾವು ನೋಡ್ಬೋದು? ನೀರು 3 ವಿಧದಲ್ಲಿ ನಾವು ನೋಡ್ಬೋದು. ಮೊದಲದಾಗಿ ನಾವು ಎಲ್ಲರ ಜೊತೆ ಇರಿ, ದ್ರವ ರೂಪದಲ್ಲಿ ನಾವು ನೋಡ್ಬೋದು. ಹೌದಾ? ದ್ರವ ರೂಪ ಅಂದರೆ ಈಗ ಕುಡಿತೀವಲ್ಲ, ಎಲ್ಲರೂ ಲೇತಿರ್ತಾರೆ, ಎಲ್ಲ ವಿದ್ಯಾವಂತ ಇದ್ದೀವಿ. ನಾವು ಕುಡಿಯೋ ನೀರು ಏನದು? ದ್ರವ ರೂಪ. ಆ ದ್ರವ ರೂಪದಲ್ಲಿರುವಂಥದ್ದು ಏನದು? ನೀರು. ಎಲ್ಲರೂ ಹೇಳ್ರಿ, ನೀರು. ಮಂಜುಗೆಡ್ಡೆ, ಎಂತ ಗೆಡ್ಡೆ? ಮಂಜುಗೆಡ್ಡೆಯನ್ನು ನೋಡ್ಬೋದು. ಮಂಜುಗೆಡ್ಡೆ ಏನದು? ಅದೇ ಏನದು? ನೀರೇ. ಹೌದಾ? ಮೂರನೇದಾಗಿ ಆವಿಯ ರೂಪದಲ್ಲಿ ನೋಡ್ಬೋದು. ಒಂದು ವೇಳೆ ಬಿಸಿಲು ಕಾಯಿಸ್ತಾರೆ, ಮೇಲೆಲ್ಲ ಆವಿಯಾಗಿ ಹೋಗುತ್ತಲ್ಲ, ಏನದು? ಆವಿ. ಆದರೆ ಅನಿಲ, ಅದು ಏನದು? ನೀರು. ಇದರ 3ಕ್ಕೂ ಒಂದೇ ಒಂದು ಸೂತ್ರ ಇದೆ. ಏನದು? H2O. ಒಂದೇ ಸೂತ್ರ, ಆದರೆ 3 ವಿಧದಲ್ಲಿ ಅದು ನಾವು ಕಾಣಬಹುದಾಗಿದೆ. 3 ವಿಧದಲ್ಲಿ ನಾವು ಕಾಣಬಹುದಾಗಿದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ನೀವು ಎಚ್ಚರವಾಗಿ ಇರಲಿ ಅಂತಲೇ ಕರೆಂಟ್ ಹೋಯ್ತು ಹೊರಗಡೆ. ಇರಲಿ ಆನ್ ಮಾಡಿ, ತೊಂದರೆ ಇಲ್ಲ. UPS ಯೂಸ್ ಆಗುತ್ತೆ, ಆನ್ ಮಾಡಿ. ಎಚ್ಚರವಾಗಿದ್ದೀರಲ್ವಾ? ನೋಡಿ, ಅದು ಎಷ್ಟು ಮಟ್ಟಿಗೆ ಆನ್ ಮಾಡ್ತೀರಿ ಇಬ್ರು ಸೇರಿ ಅಂತ. ನೀವು ಹೋಗಿ ವಿಜಯ್, ನಾನು ಸ್ವಲ್ಪ ಹೋಗಿವೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ತ್ರೈಕತ್ವದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕೆಲವರಿಗೆ ಬೋರ್ ಆಗ್ಬೋದು, ಕೇಳಿದ್ದೀವಲ್ಲಪ್ಪ ಅಷ್ಟೇ ಇದೆಲ್ಲ ಅಂತ. ಕೇಳಿಸ್ಕೊಳ್ರಿ. ತುಂಬ ವಿಚಾರಗಳು ನಾವು ಕಲಿಬೇಕಾಗಿದೆ. ಕಲಿತು ಅದನ್ನು ಮತ್ತೊಬ್ಬರಿಗೆ ಟೀಚ್ ಮಾಡುವ ಹಂತಕ್ಕೆ ನನ್ನ ಜನ ಬೆಳಿಬೇಕಾಗಿದೆ. ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ಓಕೆ, ಹೀಗೆ ಈ ತ್ರೈಕತ್ವವನ್ನು ನಾವು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇನ್ನೊಂದು ವಿಷಯದಲ್ಲಿ ಇನ್ನು ಇದರ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನು ಕೊಡದೆ ಅದರ ಕ್ರಿಯೆಗಳನ್ನು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಸೃಷ್ಟಿಯನ್ನು ಮಾಡುವಾಗ ದೇವರ ಲೋಕದಲ್ಲಿ ಸಕಲವನ್ನು ಉಂಟು ಮಾಡೋದು. ಹೌದಾ? ಅದರಲ್ಲಿ ತ್ರೈಕತ್ವ ಎಲ್ಲಿ ಕಾರ್ಯ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದಿಕಾಂಡ 1ನೇ ಅಧ್ಯಾಯ ಬರ್ತೀನಿ. ಆದಿಕಾಂಡ 1ನೇ ಅಧ್ಯಾಯ ಸೃಷ್ಟಿ ಕಾರ್ಯದಲ್ಲಿ ತ್ರೈಕತ್ವದ ಕಾರ್ಯ ಅಂತಲೇ ಬರ್ಕೋಬಹುದು. ಸೃಷ್ಟಿ ಕಾರ್ಯದಲ್ಲಿ ತ್ರೈಕತ್ವದ ಅಥವಾ ತ್ರೈಕತ್ವದ ಐಕ್ಯತೆಯ ಕಾರ್ಯಗಳು ಅಂತಲೇ ಬರ್ಕೋಬಹುದು. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ ನೋಡುವ. ಆಗ ದೇವರು ಬೆಳಕಾಗಲಿ ಅನ್ನಲು ಅಂದ್ರೆ ಏನ್ ಮಾಡಿದ್ದೆ? ದೇವರು ಮಾತನಾಡು. ದೇವರು ಇಲ್ಲಿದ್ದಾರೆ. ದೇವರು ಅನ್ನೋ ವರ್ಡ್ ಅಲ್ಲಿದೆ. ದೇವರು ಇದ್ದಾರೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ವಾಕ್ಯವಿತ್ತು. ಸಾಕು. ಹಾಗೆ ಏನಿತ್ತು? ವಾಕ್ಯವಿತ್ತು. 14ನೇ ವಚನ ಹೇಳ್ತದೆ, ಯೋಹಾನ 1:14, ಆ ವಾಕ್ಯವೆಂಬ ಆತನು ನರಾವತಾರತೆ ನಮ್ಮ ಮಧ್ಯದಲ್ಲಿ ವಾಸಿಸೋದು. ಅಂದ್ರೆ ಯೇಸು ಸ್ವಾಮಿನೇ ಆ ವಾಕ್ಯ. ಹಾಗಿದ್ರೆ ಆದಿಕಾಂಡ 1:3 ಬೆಳಕಾಗಲಿ ಅನ್ನಲು ಅಂದ್ರೆ ತಂದೆಯಾದ ದೇವರು ಯೇಸುವನ್ನು ನುಡಿತಿದ್ದಾರೆ. ಆ ವಾಕ್ಯ ಯಾರು? ಯೇಸುವೆ. ಈಗ ಭೂಮಿಯಲ್ಲಿ ಕಾರ್ಯ ನಡೀತಿದೆ. ಎಲ್ಲಿ? 2ನೇ ವಚನ ಹೋದ್ರಿ. 2ನೇ ವಚನ ವಿಭಾಗ. ಆದಿಸಾಗರದಲ್ಲಿ ಕತ್ತಲಿತ್ತು. ಇದ್ದಾರ ಅಲ್ಲಿ? ದೇವರಿದ್ದಾರೆ, ಪರಿಶುದ್ಧಾತ್ಮ ಇದ್ದಾರ, ಯೇಸು ಸ್ವಾಮಿಯಲ್ಲಿ ಇದ್ದಾರ. ಯೋಹಾನ 1:1 ಪ್ರಕಾರ ಅಲ್ಲಿ ವಾಕ್ಯವಾಗಿರುವಂಥ ಯೇಸು ಸ್ವಾಮಿಯಲ್ಲಿ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹಂಗೆ ನಾನು ಕೇಳ್ತಾ ಇದ್ರಿ, ಯೋಹಾನ ಭಾಷೆ ಬೇರೆ ಓದ್ತಾ ಇದ್ರಿ. ಯೋಹಾನ 1:3 ಏನು ಹೇಳ್ತದೆ? ಆತನಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ವೆರಿ ಗುಡ್. ಆತನಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯಾಕೆ ಹೇಳಿ? ತಂದೆಯಾದ ದೇವರು ಹೇಳಿದೆ ಏನೋ ನಡೀತಾನೆ. ಹಾಗಿದ್ರೆ ಯಾರ ಮೂಲಕ ನಡೀತು? ಯೇಸು ಕ್ರಿಸ್ತನ ಮೂಲಕ ಅಲ್ಲಿ ಸೃಷ್ಟಿಯಾಯಿತು. ತಂದೆಯಾದ ದೇವರಿಲ್ಲದೆ ಸೃಷ್ಟಿಯಾಗಲಿಲ್ಲ. ಯೇಸು ಸ್ವಾಮಿ ಇಲ್ಲದೆ ಅಥವಾ ವಾಕ್ಯ ಇಲ್ಲದೆ ಅಲ್ಲಿ ಸೃಷ್ಟಿಯಾಗಲಿಲ್ಲ. ಪರಿಶುದ್ಧಾತ್ಮ ಇಲ್ಲದೆ ಸೃಷ್ಟಿಯಾಗಲಿಲ್ಲ. ಹಾಗಿದ್ರೆ ತ್ರಯೇಕ ದೇವರು ಸೇರಿ ಸರ್ವವನ್ನು ಉಂಟು ಮಾಡಿದ್ದಾರಾ? ಇಲ್ವಾ? ತ್ರಯೇಕತ್ವದಲ್ಲಿಯೇ ಸೃಷ್ಟಿ ಕಾರ್ಯ ನಡೆದಿದೆ. ಒಬ್ಬರಿಲ್ಲದೆ ಇದ್ರೆ ಅದು ಪರಿಪೂರ್ಣತೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ತ್ರಯೇಕತ್ವದಲ್ಲಿ ಒಬ್ಬ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಆಗಾಗ ನೆನಪಾಗ್ಬಿಡ್ತೀನಿ, 3 ದೇವರ ಬಗ್ಗೆ ಹೇಳ್ತಾರೆ ಇವತ್ತು ಅನ್ಕೋಬೇಡಿ. ನಾನು ಒಬ್ಬ ದೇವರ ಬಗ್ಗೆ ಹೇಳ್ತಾ ಇದ್ದೀನಿ.